ಮಹಾಭಾರತವು ಕೇವಲ ಒಂದು ಕಥೆಯಲ್ಲ, ಇದು ಕಾಲ, ಕರ್ಮ ಮತ್ತು ಧರ್ಮದ ಮಹಾಗಾಥೆ. ಸೃಷ್ಟಿಯ ಆರಂಭದಿಂದಲೇ ಮಾನವನ ವಿಧಿಯನ್ನು ನಿರ್ಧರಿಸುವ ಕಥೆ. ಇದು ಮಹಾಭಾರತ, ಧರ್ಮ ಮತ್ತು ಅಧರ್ಮದ ನಡುವಿನ ಶಾಶ್ವತ ಯುದ್ಧದ ಕಥೆ. ಬಹಳ ಹಿಂದಿನ ಕಾಲದಲ್ಲಿ ಶಾಂತಿ ಮತ್ತು ಸಂಸ್ಕೃತಿಯಿಂದ ತುಂಬಿದ ಪ್ರಾಚೀನ ಭಾರತವಿತ್ತು. ಆ ಭಾರತದಲ್ಲಿ ಹಸ್ತಿನಾಪುರ ಎಂಬ ಶಕ್ತಿಶಾಲಿ ರಾಜಧಾನಿ ಇತ್ತು, ರಾಜಕೀಯ ಮತ್ತು ಧರ್ಮದ ಕೇಂದ್ರ. ಈ ರಾಜ್ಯವನ್ನು ಆಳುತ್ತಿದ್ದವನು ನ್ಯಾಯನಿಷ್ಠನಾದ ರಾಜ ಶಂತನು. ಒಂದು ದಿನ ಗಂಗಾ ನದಿಯ ತೀರದಲ್ಲಿ ದೈವಿಕ ಸೌಂದರ್ಯದ ಮಹಿಳೆಯನ್ನು ಶಂತನು ಕಂಡನು. ಅವರೇ ಗಂಗಾದೇವಿ. ಶಂತನು ಅವರನ್ನು ವಿವಾಹ ಮಾಡಿಕೊಂಡನು. ಆದರೆ ಒಂದು ಷರತ್ತು ಇತ್ತು. ಗಂಗಾ ಮಾಡಿದ ಯಾವುದನ್ನು ಪ್ರಶ್ನಿಸಬಾರದು. ಆ ಷರತ್ತೇ ಶಂತನನ ಜೀವನವನ್ನು ಮೌನಗೊಳಿಸಿತು. ಅನೇಕ ಮಕ್ಕಳಲ್ಲಿ ಒಬ್ಬ ಮಗ ಮಾತ್ರ ಉಳಿದನು. ಅವನೇ ದೇವವ್ರತ. ದೇವವ್ರತನು ಶಿಸ್ತು, ಶಕ್ತಿ ಮತ್ತು ವಿದ್ಯೆಯಲ್ಲಿ ಅಪ್ರತಿಮನಾಗಿ ಬೆಳೆದನು. ತಂದೆಯ ಸಂತೋಷಕ್ಕಾಗಿ ದೇವವ್ರತನು ಭೀಕರ ಪ್ರತಿಜ್ಞೆ ಕೈಗೊಂಡನು. ನಾನು ಜೀವಮಾನವಿಡೀ ಬ್ರಹ್ಮಚಾರಿಯಾಗಿರುತ್ತೇನೆ. ಆ ಕ್ಷಣವೇ ದೇವತೆಗಳು ಅವನನ್ನು ಆಶೀರ್ವದಿಸಿದವು. ಅವನೇ ಭೀಷ್ಮ. ಕಾಲ ಸಾಗಿತು. ಶಂತನು ವಿಧಿವಶನಾದನು. ಭೀಷ್ಮನು ರಾಜ್ಯದ ಕಾವಲಾದನು. ಆದರೆ ಸಿಂಹಾಸನ ಸ್ಥಿರವಾಗಿರಲಿಲ್ಲ. ಹಸ್ತಿನಾಪುರದ ಭವಿಷ್ಯ ಅನಿಶ್ಚಿತವಾಯಿತು. ಒಂದು ತಲೆಮಾರಿನಿಂದ ಮತ್ತೊಂದು ತಲೆಮಾರಿಗೆ ರಾಜ್ಯ ಹಸ್ತಾಂತರವಾಯಿತು. ಧೃತರಾಷ್ಟ್ರ ಅಂಧನಾಗಿದ್ದನು. ಪಾಂಡು ಶಕ್ತಿಶಾಲಿಯಾಗಿದ್ದನು. ಇಬ್ಬರು ಸಹೋದರರು, ಒಂದು ಸಿಂಹಾಸನ. ಧೃತರಾಷ್ಟ್ರನ ಅಂಧತ್ವದಿಂದ ಪಾಂಡು ಹಸ್ತಿನಾಪುರದ ರಾಜನಾದನು. ಇಲ್ಲಿಂದಲೇ ಅಸೂಯೆ, ದ್ವೇಷ ಮತ್ತು ಸ್ಪರ್ಧೆಯ ಬೀಜ ಬಿತ್ತಲ್ಪಟ್ಟಿತು. ಶಾಂತಿ ನಿಧಾನವಾಗಿ ಕರಗಿತು. ಕುರುಕ್ಷೇತ್ರದ ಮಣ್ಣು ಯುದ್ಧದ ವಾಸನೆ ಹೊತ್ತುಕೊಂಡಿತು. ಅಧರ್ಮ ಹೆಚ್ಚಾದಾಗ ಧರ್ಮವನ್ನು ಸ್ಥಾಪಿಸಲು ಒಬ್ಬ ದಿವ್ಯ ವ್ಯಕ್ತಿ ಪ್ರವೇಶಿಸುತ್ತಾನೆ. ಅವನೇ ಶ್ರೀಕೃಷ್ಣ. ಇತಿಹಾಸ ಕೇವಲ ಹಳೆಯ ಕಥೆಯಲ್ಲ, ಅದು ಇಂದಿಗೂ ನಮ್ಮ ಜೀವನಕ್ಕೆ ಮಾರ್ಗದರ್ಶಿ. ಮಹಾಭಾರತ ನಮಗೆ ಹೇಳುವುದು ಒಂದೇ ಸತ್ಯ: ಧರ್ಮದ ದಾರಿ ಕಠಿಣವಾದರೂ ಅಂತಿಮವಾಗಿ ಜಯವು ಅದಕ್ಕೆ. ಇಂತಹ ಮರೆತುಹೋದ ಕಥೆಗಳು, ಅವುಗಳ ಅರ್ಥ ಮತ್ತು ಒಳನೋಟಗಳನ್ನು ನಾವು ಮತ್ತೆ ಜೀವಂತ ಮಾಡೋದೇ ಹಿಡ್ಡನ್ ಇತಿಹಾಸ 14ನ ಉದ್ದೇಶ. ಇಂತಹ ಇತಿಹಾಸದ ಮರೆತುಹೋದ ಕಥೆಗಳನ್ನು ತಪ್ಪಿಸಿಕೊಳ್ಳಬೇಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಭಾಗದಲ್ಲಿ ಮತ್ತೊಂದು ಅಧ್ಯಾಯದೊಂದಿಗೆ ಮತ್ತೆ ಭೇಟಿಯಾಗೋಣ. ಧರ್ಮೋ ರಕ್ಷತಿ ರಕ್ಷಿತ.